ನಾನು ಶಿಕಾರಿಪುರದಲ್ಲೇ ಇದ್ದೀನಿ. ನೀವು ಶಿಕಾರಿಪುರದಲ್ಲಿದ್ದರೆ ಶಿಕಾರಿಪುರದಲ್ಲೇ ಇದ್ದೀನಿ ಅಂತ ಹೇಳಬೇಕು. ನೀವು ನಾಗಮಂಗಲದಲ್ಲಿದ್ದರೆ ನಾಗಮಂಗಲದಲ್ಲೇ ಇದ್ದೀನಿ ಅಂತ ಹೇಳಬೇಕು. ಮೈಸೂರಲ್ಲಿ ಇರುವುದಾದರೆ ನಾನು ಮೈಸೂರಲ್ಲೇ ಇದ್ದೀನಿ ಅಂತ ಹೇಳ್ಬೋದು. ಒಂದು ವೇಳೆ ನೀವು ಶಿಕಾರಿಪುರದಲ್ಲಿ ಇದ್ಕೊಂಡು ಕಾರಣಾಂತರದಿಂದ, ಒತ್ತಡದಿಂದ ನೀವೇನಾದರೂ ನಾನು ನಾಗಮಂಗಲದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಏನಾಗುತ್ತೆ? ಅದು ಸುಳ್ಳಾಗುತ್ತೆ. ನೀವು ದೇವರ ವಾಕ್ಯವನ್ನು ಮುರಿದ ಹಾಗೆ. ದೇವರ ವಾಕ್ಯವನ್ನು ಯಾರಾದರೂ ಮುರಿಯುವುದಾದರೆ ದೇವರು ಅವನನ್ನು ಮುರಿತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ಅತಿ ಪರಿಶುದ್ಧ ವಚನ ಇದೆ. 2 ಕೊರಿಂಥ 13ನೇ ಅಧ್ಯಾಯ 8ನೇ ವಚನ ನೋಡೋಣ. ಸತ್ಯಕ್ಕೆ ವಿರುದ್ಧವಾಗಿ ನಾವೇನು ಮಾಡಲಾರೆವು, ಸತ್ಯಾಭಿವೃದ್ಧಿಗೋಸ್ಕರವೇ ಸಮಸ್ತವನ್ನು ಮಾಡುತ್ತೇವೆ. ಯಾವ ಅಭಿವೃದ್ಧಿಗೆ? ಸತ್ಯದ ಅಭಿವೃದ್ಧಿಗೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಸತ್ಯವನ್ನೇ ಮಾತನಾಡುವವರು. ಸತ್ಯಕ್ಕೆ ವಿರುದ್ಧವಾಗಿ ನಾವು ಏನನ್ನೂ ಮಾಡದೆ ಸತ್ಯದ ಅಭಿವೃದ್ಧಿಗೋಸ್ಕರ ಮಾತ್ರ ನಾವು ಸತ್ಯವನ್ನೇ ಹೇಳ್ತೇವೆ. ಹೆಂಗಿದೆ ನೋಡಿ ವಚನ. ಇನ್ನೊಂದು ವಚನ ಸತ್ಯದ ಕುರಿತು ಹೇಳಿ, ನಾನು ಇನ್ನು ವಾಕ್ಯಕ್ಕೆ ಹೋಗಿಲ್ಲ. ನಾನು ವಾಕ್ಯಕ್ಕೆ ಕೆಲವು ಇಂಟ್ರೊಡಕ್ಷನ್ ಆದಮೇಲೆ ನಾನು ಹೋಗ್ತೇನೆ. ಜ್ಞಾನೋಕ್ತಿ 12ನೇ ಅಧ್ಯಾಯ 17ನೇ ವಚನ. ನ್ಯಾಯವನ್ನು ತೋರ್ಪಡಿಸುವನು. ಅಲ್ಲೊಂದು ಸ್ವಲ್ಪ ವ್ಯತ್ಯಾಸ ಮಾಡ್ಕೊಬೇಕು. ಅದು ಇಂಗ್ಲಿಷ್ ಬೈಬಲಲ್ಲಿ He that speaketh truth shall shew forth righteousness ಅಂತಿದೆ. ಸತ್ಯವನ್ನು ಆಡುವವನು ತನ್ನ ನೀತಿಯನ್ನ ತೋರ್ಪಡಿಸುವಂಥವನಾಗಿದ್ದಾನೆ. ಅಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಬೇಕು. ಸತ್ಯವನ್ನು ಆಡುವವನು ತನ್ನ ನೀತಿಯನ್ನ ತೋರ್ಪಡಿಸುವಂಥವನಾಗಿದ್ದಾನೆ. ನೀವು ಸತ್ಯವಾಗಿಯೇನೆ ಇವತ್ತು 28ನೇ ತಾರೀಕು ಇವತ್ತು ನೀವು ದೇವ್ರಿಗೆ ಒಪ್ಪಿಸ್ಕೊಟ್ಟು, ದೇವರೇ ನಾನು ಇನ್ಮೇಲೆ ನಾನು ರಕ್ಷಣೆಯನ್ನು ಹೊಂದಿದ್ದೇನೆ, ಪವಿತ್ರಾತ್ಮನನ್ನು ಹೊಂದಿದ್ದೇನೆ. ಈ ದಿವಸದಿಂದ ನಾನು ಸುಳ್ಳನ್ನು ಯಾವುದೇ ಕಾರಣದಿಂದಲೂ ಹೇಳೋಲ್ಲ. ಯಾಕಂತ ಹೇಳಿದ್ರೆ ದೇವರ ವಾಕ್ಯ 2 ಕೊರಿಂಥ 13ನೇ ಅಧ್ಯಾಯ 8ನೇ ವಚನವನ್ನು ನಾನು ನೆರವೇರಿಸುವಂಥವನಾಗಿದ್ದೇನೆ ಎಂಬುದಾಗಿ ಹೇಳಿ ನೀವು ಸತ್ಯಕ್ಕೆ ಪರವಾಗಿಯೇ ನಾವು ಮಾತನಾಡುವಂಥವರಾಗಿದ್ದೇವೆ ಹೊರತು